ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ವರ್ಷಾ ಪಿಕ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಷರಾಣಿ. ಇಂದಿನ ಒಂದು ವಿಡಿಯೋದಲ್ಲಿ ಮೆಂಟಲ್ ಎಬಿಲಿಟಿಯ ಕುರಿತು ಕೆಲವೊಂದು ಪ್ರಶ್ನೆಯನ್ನ ಚರ್ಚಿಸೋಣ. ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ 5 2 5 2 3 6 9 7 8 ರಲ್ಲಿರುವ ಎಲ್ಲಾ ಅಂಕಿಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ ಎಷ್ಟು ಅಂಕಿಗಳ ಸ್ಥಾನ ಬದಲಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಏನು 5 2 3 6 9 7 8ರಲ್ಲಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆಗಳಲ್ಲಿರ್ತಕ್ಕಂಥ ಏರಿಕೆ ಕ್ರಮದಲ್ಲಿ ಅಂದ್ರೆ ಏರಿಕೆ ಕ್ರಮದಲ್ಲಿ ನಾವು ಬರೆದಾಗ ಅಲ್ಲಿ ಎಷ್ಟು ಅಂಕಿಗಳ ಒಂದು ಸ್ಥಾನ ಏನಾಗ್ತದಲ್ಲಿ ಬದಲಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಆಪ್ಷನ್ ಏನ್ ಕೊಟ್ಟಿದ್ದಾರೆ 0, ಸೆಕೆಂಡ್ ಆಪ್ಷನ್ 1, ಥರ್ಡ್ ಆಪ್ಷನ್ 2 ಹಾಗೆ ಫೋರ್ತ್ ಆಪ್ಷನ್ 3. ಇದು ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿ ನೋಡಿ. ಇವಾಗ ಈ ಮೂಲ ಅಂಕಿಗಳನ್ನ ಮೊದಲು ಬರ್ಕೊಳ್ಳಿ. ಮೂಲ ಅಂಕಿಗಳು 5 2 3 6 9 7 ಮತ್ತು 8 ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಏರಿಕೆ ಕ್ರಮದಲ್ಲಿ ಅಂದ್ರೆ ನಾವು ಇದನ್ನ ಏನ್ ಮಾಡ್ಬೇಕು, ಈ ಒಂದು ಸಂಖ್ಯೆಗಳನ್ನ ಕೊಟ್ಟಿದಾರಲ್ಲ ಇದನ್ನ ನಾವು ಏರಿಕೆ ಕ್ರಮದಲ್ಲಿ ಬರ್ಕೋಬೇಕು. ಏರಿಕೆ ಕ್ರಮದಲ್ಲಿ ಬರೆದಾಗ ಈ ಒಂದು ಅಂಕಿ ಸಂಖ್ಯೆಗಳನ್ನ ನೋಡಿ. ಫಸ್ಟ್ ಯಾವ್ದು ಬರುತ್ತೆ ಇಲ್ಲಿ 2, ನೆಕ್ಸ್ಟ್ ಯಾವ್ದು ಬರುತ್ತೆ 3, ಯಾವ್ದು ಬರುತ್ತೆ ನೆಕ್ಸ್ಟ್ 3, ನೆಕ್ಸ್ಟ್ ಯಾವ್ದು ಬರುತ್ತೆ ಇಲ್ಲಿ 5, ನೆಕ್ಸ್ಟ್ 6 ಬರುತ್ತೆ, ನೆಕ್ಸ್ಟ್ ಯಾವ್ದು ಬರುತ್ತೆ ಇಲ್ಲಿ 7, ಯಾವ್ದು 7, ನೆಕ್ಸ್ಟ್ 8, ನೆಕ್ಸ್ಟ್ 9. ಈ ರೀತಿಯಾಗಿ ನಾವು ಏರಿಕೆ ಕ್ರಮದಲ್ಲಿ ಬರೀಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಷ್ಟು ಅಂಕಿಗಳ ಸ್ಥಾನ ಬದಲಾಗುವುದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಎಷ್ಟು ಅಂಕಿಗಳ ಸ್ಥಾನ ಇಲ್ಲಿ 5 ಆಗಿದೆ 2, ಇದು 2 ಅಂತ ಸ್ಥಾನ ಬದಲಾಗಿಲ್ಲ, 3 ಆಗಿಲ್ಲ, 5 ಆಗಿಲ್ಲ. ಹಾಗಾದ್ರೆ ಇಲ್ಲಿ 6, ಈ ಒಂದು 6 ಒಂದು ಸ್ಥಾನ ಏನಾಗ್ತದೆ ಇಲ್ಲಿ ಬದಲಾಗೋದಿಲ್ಲ. ಇದು ಸೇಮ್ ಪಾಯಿಂಟ್ ಅಲ್ಲಿ ಇದೆ. ಇಲ್ಲಿ 7 ಆಗಿಲ್ಲ, 8 9 ಇದು ಆಗಿಲ್ಲ. ಇದೇನಾಗ್ತದೆ ಇಲ್ಲಿ 6, ಈ ಒಂದು 6 ಏನಪ್ಪಾ ಅಂದ್ರೆ ಇಲ್ಲಿ ಯಾವ ರೀತಿಯಲ್ಲಿ ಸ್ಥಾನ ಇಲ್ಲಿ ಬದಲಾಗಿಲ್ಲ. ಹಾಗಾಗಿ ಇಲ್ಲಿ ನಮ್ಗೆ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ ಬಿ 1 ಆಗುತ್ತೆ. ಇಲ್ಲಿ 6 ಒಂದೇ ಒಂದು, ಈ ಒಂದೇ ಸಂಖ್ಯೆ ಏನಪ್ಪಾ ಅಂದ್ರೆ ನಮಗೆ ಇದು ಸ್ಥಾನ ಬದಲಾವಣೆ ಆಗಿಲ್ಲ. ಆದ್ದರಿಂದ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗುತ್ತೆ, ಇಲ್ಲಿ ಆಪ್ಷನ್ ಬಿ 1 ಅಂತ ಹೇಳಿ ಆಗುತ್ತೆ. ಈ ರೀತಿಯಾಗಿ ನಾವೇನಪ್ಪಾ ಅಂದ್ರೆ ಒಂದು ಕ್ವಶನ್ ಗಳನ್ನ ನಾವು ಸೊಲ್ಯೂಷನ್ ಅನ್ನ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.